ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಂಗ್ ಟೈಮ್ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ, ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಎಲ್ಲರಿಗೂ ವರ ಕೊಡಲಿ. ಸೊ ಇವಾಗ 3:30 ಗೈಸ್. ಇವತ್ತು ನಿದ್ದೆನೇ ಮಾಡಿಲ್ಲ. ಸೊ ಅಂಗಡಿಲಿ ಕೆಲಸ ಇತ್ತು. ಅಂಗಡಿಲಿ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ಬಂದು 11:15 ಮುದ್ದೆ ಮಾಡಿ ಊಟ ಮಾಡಿ 12:30 ಆಯಿತು. ಪಾತ್ರೆ ಎಲ್ಲ ತೊಳೆದಿಕ್ಕಿ ನೋಡು, ಪಾತ್ರೆ ಎಲ್ಲ ತೊಳೆದಿಕ್ಕಿರೋದು ನೋಡ್ತಾ ಇರ್ಬೋದು ನೀವೇ. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫ್ಲವರ್ಸ್ ಮತ್ತು ಹಣ್ಣು ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಫಸ್ಟು ಒಬ್ಬಟ್ಟು ಮಾಡೋದಕ್ಕೆ ಬೇಳೆನ ಕುಗ್ಸಕ್ಕೆ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ದೇವ್ರ ಮನೇನ ಬೇಗ ಕ್ಲೀನ್ ಮಾಡ್ಕೊಬೋದು. ಅದಕ್ಕೆ ನೋಡಿ, ಫಸ್ಟು ಕ್ಯಾನಲ್ಲಿ ನೀರು ಇಟ್ಕೊತಾ ಇದೆ. ಇವಾಗ ಅಂಡಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಡಲ್ಲಿ ನೀರು ಇಟ್ಕೊಂಡಿದ್ದೀನಿ. ಐಟಮ್ ತಂದಿದ್ದೀನಿ, ಬೇಳೆಕಾಳು ಬಿಚ್ಕೊಳ್ಳೋದ. ಒಳ್ಳೆ ಬೇಳೆನ ಕುಕ್ಕರ್ನ ಹಾಕ್ಕೊಂಡಿದ್ದೀನಿ. ತೊಳೆಯೋಕ್ಕೆ ಅಂತ ನೀರು ಹಾಕಿಟ್ಕೊಂಡು ವಾಶ್ ಮಾಡ್ಕೊಳ್ಳೋದು. ಬೇಳೆನ ತೊಳ್ಕೊಂಡು ನೀರು ಹಾಕೋತಾಯಿದ್ದೀನಿ. ಸೊ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡುವ ಗೈಸ್. ನೋಡಿ, ಇದು ಹೊಸ ಸ್ಟವ್. ನಿಜಂದು ನಮ್ಮನೆಯವ್ರು ಆನ್ಲೈನಲ್ಲಿ ತರಿಸಿದ್ರು. ಸೊ ಆನ್ಲೈನಲ್ಲಿ ಗ್ಯಾಸ್ ಸ್ಟವ್ ತೊಗೊಬೇಡಿ ಗ್ಯಾಸ್, ನಮ್ಮನೆಯವ್ರು ಬೇಡ ಅಂದರೂ ತರಿಸಿದ್ರು. ಸೊ ಹಾಗಾಗಿ ಅವ್ರಿಗೇನು ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಸುಮ್ಮನೆ ಆದೆ. ಏಕೆಂದರೆ ಆನ್ಲೈನಲ್ಲಿ ಇದೆಲ್ಲ ಸ್ವಲ್ಪ ತೆಳು ಅನಿಸುತ್ತೆ ಇದು ಮತ್ತು ಇದು. ಆದರೆ ಆಫ್ಲೈನಲ್ಲಿ ತೊಗೊಂಡ್ರೆ ಇದೆಲ್ಲ ತೂಕ ಇರುತ್ತೆ. ಸೊ ಹಾಗಾಗಿ ಆನ್ಲೈನಲ್ಲಿ ತೊಗೋಬೇಡಿ. ಕುಕ್ಕರ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಬ್ಬಟ್ಟಿಗೆ ಹೂರ್ಣವನ್ನು ತಯಾರಿಸಿಕೊಳ್ಳುವ. ಸೊ ಅದಕ್ಕೆ ಈ ಪಾತ್ರೆ ತಗೋತಾ ಇದ್ದೀನಿ. ಮೈದಾ ಸೀಟು ಮತ್ತು ಮೈದಾ ಸೀಟು ಕಲ್ಕೊತೀನಿ. ಚಿರೋಟಿ ರವೆ ಹಾಕಿ ಕಲಿಸ್ಬಿಟ್ಟು ಬಿಕಾಸ್ ಆಫ್ ಟೈಮ್ ಆಗ್ತಾಯಿದೆ, ಲೇಟ್ ಆಗಿಬಿಡುತ್ತೆ. ಟೈಮ್ ಬಂದು ನೋಡಿ 4 ಆಗ್ತಾಯಿದೆ. ಸೊ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟು ಪ್ರೀತಿಯಿಂದ, ವಿನಯದಿಂದ, ಭಕ್ತಿಯಿಂದ ಮಾಡಿದರೆ ಸಾಕು. ನೋಡಿ, ಮೈದಾ, ಸ್ವಲ್ಪ ಟರ್ಮರಿಕ್ ಪೌಡರ್, ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆನ ಬಿಟ್ಬಿಟ್ಟು ಇಡೋಣ. ಕುಕ್ಕರು ವಿಷಲ್ ಕೂಗ್ಬಿಡ್ತು. ಸೊ ಅದಕ್ಕೆ ವಿಷಲ್ ಬಿಡಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಬೇಳೆಕಾಳು ಬೆಂದೋಗುತ್ತೆ. ನೋಡಿ, ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಅಕ್ಕಿ ಇಟ್ಕೊತಾ ಇದ್ದೀನಿ. ಮಾಡ್ಕೊಳ್ಳೋಣ ಅಂತ ಲೇಟಾಗಿ ಮನೆ ಹಾಕಿದೆ. ಸೊ ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ಒಂದು ಮಳಿಸಿದ್ದೀನಿ. ಆಮೇಲೆ ವಿಷಲ್ ಕೂಗ್ಸೋದು. ಸೊ ರೈಸು ವಿಷಲ್ ಕೂಗ್ತು. ಗೈಸ್, ಒಬ್ಬಟ್ಟಿಗೆ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ನೋಡಿ, ಬೇಳೆಕಾಳು ಇನ್ನೂ ಗಟ್ಟಿ ಇದೆ, ತೆಳುವಾದರೆ ಸರಿ ಇಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಕುಗ್ಗಿಸ್ಕೊತಾ ಇದ್ದೀನಿ. ನೋಡಿ, 2 ಏಲಕ್ಕಿ ಮತ್ತು ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಹಾಕಿದ್ರಾಗ ಒಬ್ಬಟ್ಟು ಚೆನ್ನಾಗಿರ್ತದೆ ಗಾಯ್ಸ್. ನೋಡಿ ನನ್ನ ಕೈ, ಯಪ್ಪ ದೇವ್ರೆ, ಹೆಂಗಿದ್ದ ಕೈ. ಈ ಥರ ಸ್ವಲ್ಪ ಸುಡೋವರೆಗೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಗೈಸ್. ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹುರಿದ್ಬಿಟ್ಟು ಪುಳಿಯೋಗರೆ ಮತ್ತು ಚಿತ್ರಾನ್ನಕ್ಕೆ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಅಷ್ಟೊಳಗಡೆ ಲೇಟ್ ಆಗಿಬಿಡ್ತು. ಅನ್ನ ರೈಸ್ ಮಿಕ್ಸ್ ಮಾಡಿದ್ದು, ಒಬ್ಬಟ್ಟು ತಟ್ಟಿದ್ದು ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಬೇಗನೆ ಲೇಟ್ ಆಗ್ತಾಯಿತ್ತು, ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಡೈರೆಕ್ಟು ಪೂಜೆಗೆ ಹೊರಟೋಗ್ಬಿಟ್ಟೆ. ಅದು ಪುಳಿಯೋಗರೆದು ಹುಣಸೆ ಹುಳಿ ಬಿಟ್ಬಿಟ್ಟು ನಂತರ ಆಫ್ ಮಾಡಿಬಿಟ್ಟೆ ಗೈಸ್. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ.
ಯಾಕೆಂದರೆ ಒಬ್ಬರೇ ಮಾಡೋದ್ರಿಂದ ಕಷ್ಟ ಇರುತ್ತೆ ಗೊತ್ತಲ್ಲ. ಸೊ ಬೆಳಗ್ಗೆ ಎಲ್ಲ ಅಂಗಡಿಲಿ ಮಾಡಿ ರಾತ್ರಿ ಎಲ್ಲ ಇಲ್ಲಿ ಮಾಡಿ ಕರೆಕ್ಟ್ ಟೈಮ್ ಪೂಜೆ ಮಾಡಬೇಕಿತ್ತಲ್ಲ. ಹಂಗಾಗಿ ಸರಿ ಇಷ್ಟಕ್ಕೆ ನೀವೇ ವಿಡಿಯೋ ಮಾಡೋದು ನಿಲ್ಲಿಸ್ಬಿಡೋಣ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ರೆಡಿಯಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟೊಂದು ಟೈಮ್ ಆಗೇ ಹೋಯ್ತು. ಹಂಗೂ 7 ಆಗಿತ್ತು ಅನ್ಕೋತೀನಿ. ಸೊ ಅದೇ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ವಿ. ಅದು ಈ ಸಲ ಏನು ಮಾಡಿದ್ದೀನಿ ಅಂದರೆ ಹೇಳಿದ್ರು ಕಳಸನ ರೆಡಿ ಮಾಡಿಕೊಂಡು ಆಚೆಯಿಂದ ತುಳಸಿ ಕಟ್ಟೆ ಹತ್ರ ಇಟ್ಟು ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡಿ ಒಳಗಡೆ ತೊಗೊಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ಸಲ ಆ ಥರ ಮಾಡಿದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ಮನೇಲಿ ಎಲ್ಲ ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ ನಾನು. ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಕಳಸಕ್ಕೆ ರವಿಕೆ ಪೀಸ್ ಇಟ್ಟು ರವಿಕೆ ಕಣನ ಅದಕ್ಕೆ ಅರಿಶಿನ ಕೊನೆ ಕೊಟ್ಟು ಈ ಥರ ಮಾಡ್ತೀನಿ. ಪ್ರತಿ ವರ್ಷ ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ವರ್ಷವೂ ಇದೇ ಥರನೇ ಮಾಡಿದೆ. ಸೊ ಇಷ್ಟು ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋದು ಗೊತ್ತಲ್ಲ, ಲೇಡೀಸ್ಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಮಾಡಿಕೊಂಡು ನೈವೇದ್ಯಕ್ಕೆ ಇಷ್ಟು ಪ್ರಸಾದನೂ ಮಾಡಬೇಕು ಅಂತೇಳಿ ಮಾಡಿದೆ. ಚಿತ್ರಾನ್ನ, ಪುಳಿಯೋಗರೆ, ಕ್ಷೀರ ಅನ್ನ ಮತ್ತು ಒಬ್ಬಟ್ಟು ಮತ್ತು ಅದು ಕೊಬ್ಬರಿ, ಕಡಲೆ ಪುಡಿ, ಸಕ್ಕರೆ ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಇದು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಎಲೆ ಅಡಿಕೆ, ಕಾಯಿ, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡಿ ಎಲ್ಲ ಇಟ್ಟಾದ ನಂತರ ಪೂಜೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಾದ್ಮೇಲೆ ನೈವೇದ್ಯಕ್ಕೆ ಇಡೋದು ಅದು ನನ್ನ ಮನಸ್ಸಿಗೆ ಒಪ್ಪಲ್ಲ. ಸೊ ಹಾಗಾಗಿ ಯಾವುದಾದ್ರೂ ನೈವೇದ್ಯಕ್ಕಿಟ್ಟೆ ಪೂಜೆ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಇದು ಅರ್ಶಿನ ಕುಂಕುಮ ಬರ್ತಾರಲ್ವ, ಸೊ ಅವರಿಗೆ ನಾವೆಲ್ಲ ತಿನ್ನೋಕ್ಕಿಂತ ಮುಂಚೆನೇ ಕೊಡೋಣ ಅಂತೇಳಿ ಪೂಜೆ ಮಾಡಾದ್ಮೇಲೆ ಬೆಳಗ್ಗೆನೇ ಕೊಟ್ಬಿಡ್ತೀನಿ ನಾನು. ಯಾಕೆಂದರೆ ನಾನು ಅಂಗಡಿಗೆ ಹೋಗಿ ಮತ್ತೆ ಮನೆಗೆ ಬರೋದು ಅದೆಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಪೂಜೆ ಮಾಡಿದ್ದು ನಂತರನೇ ಕೊಟ್ಬಿಡ್ತೀನಿ. ಆಚೆ ಕಡೆ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿದ್ನಲ್ಲ, ಸೊ ಅದು ಮತ್ತು ಅರಿಶಿನ ರಂಗೋಲಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೆ. ಮಾವಿನ ತೋರಣ ಕಟ್ಟಿದ್ವಿ, ನಮ್ಮ ಮನೆಯವ್ರು ಮಾವಿನ ತೋರಣ ಕಟ್ಕೊಟ್ರು. ಈ ಥರ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಬೆಳಗ್ಗೆ ರೆಡಿ ಆಗೋಕ್ಕೆ ಆಗಲಿಲ್ಲ ಗೈಸ್. ಇಷ್ಟಾಗಿತ್ತು ನಮ್ಮನೆ ಸಿಂಪಲ್ ಪೂಜೆ ವಿಡಿಯೋ ಬ್ಲಾಗ್ ಇದು. ಸೊ ನಾನು ಇವಾಗ ಸಾಯಂಕಾಲ ಒಬ್ಬರು ಜೋರಾಗಿ ಲಕ್ಷ್ಮೀ ಕೂರಿಸ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಕರೆದಿದ್ದಾರೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವಿ ಗೈಸ್, ಬನ್ನಿ. ಸೊ ಹಂಗಾಗಿ ಅವನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹ್ಞೂ ಅಂತ ಇದ್ದ ಗೈಸ್. ಅದಕ್ಕೆ ನಾನು ಅವನಿಗೆ ಇದು ಮಾಡ್ತಾಯಿದ್ದೆ. ಸೊ ಸಂಜೆ ಹೋಗೋಣ ಅಂತ ಹೇಳಿ ಅವನಿಗೂ ಹೋಗೋಣ ಇವಾಗಲೇ ಅಂತ ಹೇಳ್ತಾಯಿದ್ದೆ. ಅವ್ರಪ್ಪ ಬೇಡ ಸಂಜೆ ಹೋಗೋಣ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ ಈ ಸಾಯಂಕಾಲ ವ್ಲಾಗು ನಾನೇ ನೀಟಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ದೀಪ ಹಚ್ಬಿಟ್ಟು ಕೂತಿದ್ದೀನಿ. ಏನಂದರೆ ಯಾರೂ ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ಇದು ಟ್ರೈಪೋಡ್ ಬರುತ್ತಲ್ಲ, ಅದನ್ನು ತೊಗೊಂಡು ಇಟ್ಕೊಬೇಕು. ಸೊ ಒಂದು ತೊಗೊಂಡಿದ್ದೆ, ನನ್ನ ಮಕ್ಕಳು ಹಾಳು ಮಾಡಿಬಿಟ್ರು ಗೈಸ್. ಇವಾಗ ರೆಡಿಯಾಗಿದ್ದೀನಿ ನೀಟಾಗಿ. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಚೆ ಕಡೆ ಮಳೆ ಬರ್ತಾಯಿತ್ತು ಸಂಜೆ. ಸೊ ಅಲ್ಲಿಂದ ಅವ್ರು ಬಂದಮೇಲೆ ಹೊರಟಿದ್ದು. ಸೊ ನೋಡಿ ಅವರು ಈ ಥರ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ. ಅವರೇ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಮಾತ್ರ ಹಾಕಿರೋದಷ್ಟೇ. ಇದೆಲ್ಲ ಅವರೇ ರೆಡಿ ಮಾಡಿರೋದು. ಸೊ ಅವ್ರ ಮನೇಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬನ ಕೂರಿಸಿದ್ರು. ಸೊ ನಮ್ಮ ಮನೆಯವ್ರ ಸಿಸ್ಟರ್ ಮನೆಗೆ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತಾ ಇದ್ದೀವಿ. ಹೋದ ವರ್ಷ ಹೋಗಿದ್ವಿ, ಈ ವರ್ಷವೂ ಹೋಗಿದ್ವಿ. ಸೊ ಅವ್ರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಹಾಗಾಗಿ ಅರ್ಶಿನ ಕುಂಕುಮ ಕರೆದಿದ್ರಲ್ಲ, ಹೋಗೋಣ ಅಂತೇಳಿ ಹೋಗಿದ್ವಿ ಗೈಸ್. ಅವ್ರ ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಎರಡೂ ದೇವರೇ ಅಲ್ವಾ, ಸೊ ಅದಕ್ಕೆ ಹೇಳಿದೆ. ಸೊ ಎಲ್ಲರೂ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಅವ್ರ ಮನೆಗೆ ಹೋದ್ಮೇಲೆ ನನಗೆ ಇಷ್ಟೇ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಏನು ಗೊತ್ತಾ, ಇನ್ನೂ ಸಾಕಾಗಲ್ಲ ಗೈಸ್. ಎಫರ್ಟು, ಧೈರ್ಯ ಮಾಡ್ಕೋಬೇಕು ಅನ್ನೋ ಮೈಂಡ್ಸೆಟ್ಟೇ ಬರೋಲ್ಲ. ಸೊ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ನಾವು ಎಲ್ಲ ಸೇರಿ ಪೂಜೆ ಮಾಡಿ ಮಂಗಳಾರತಿ ತಗೊಂಡು ಆರತಿ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಅಕ್ಷತೆ ಹಾಕ್ಕೊಂಡು ಬಂದ್ವಿ ಗೈಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇಷ್ಟ ಆಗಿದ್ದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಅವ್ರು ನಮ್ಮ ಅತ್ತೆನೂ ಕೂಡ ಬಂದಿದ್ದರು ಹಬ್ಬಕ್ಕೆ ಅಂತೇಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್.